ಆಗಿ ಬಂದಿದೆ. ಒಂದು ಪಲಾವ್ ಎಲೆ ಇಟ್ಟ ಕಾರಣ ಗನ್ಸಾಲೆ ಅಕ್ಕಿ ಒಂದು ಪರಿಮಳ ಕೂಡ ಅದ್ಭುತವಾಗಿ ಬಂದಿದೆ. ಹಾಗೆ ಈ ಒಗ್ಗರಣೆ ಎಲ್ಲ ಒಂದಕ್ಕೊಂದು ಬೇರೆದ್ದು ಅದ್ಭುತವಾದ ಸೊಗಸುಳ್ಳ ಒಂದು ರುಚಿಯುಳ್ಳ ಒಂದು ಕಡುಬು ಅಂತಲೇ ಹೇಳ್ಬೋದು. ನೀವು ಇವಳು ಪುಂಡಿ ಮಾಡಿದಾಳ ಅಂತ ಒಂದು ಮೂಗು ಮುರಿಬೇಡಿ, ಅಂದರೆ ಅಷ್ಟು ಒಳ್ಳೆಯದಾಗಿದೆ ಈ ಕಡುಬು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ನಿಮಗೆ ಈ ಬ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ಸ್ನೇಹಿತರೆ, ಕಡುಬಿಗೆ ಯಾವಾಗಲೂ ಬೆಸ್ಟ್ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಚಟ್ನಿ. ನೀವು ಕೂಡ ಇದನ್ನು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ನಾನು 2 ಪಾವಿನಷ್ಟು ದೋಸೆ ತಗೊಂಡಿದ್ದೇನೆ. ಅದನ್ನೀಗ ನೀರು ಹಾಕಿ ಚೆನ್ನಾಗಿ ತೊಳೆಯುವ. ಚೆನ್ನಾಗಿ ತೊಳ್ಕೊಳ್ಳುವ. ಚೆನ್ನಾಗಿ 4-5 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ವಾಶ್ ಆದ ನಂತರ ಚೆನ್ನಾಗಿ ಇದರ ನೀರನ್ನು ಸೋಸಿಕೊಳ್ಬೇಕು. ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಂಡಿದ್ದೇನೆ. ನೀರನ್ನೆಲ್ಲ ಹೀಗೆ ಸೋಸಿಕೊಂಡ್ರೆ ಒಂದು ಪ್ಲೇಟನ್ನು ಇಟ್ಟು ಕೂಡ ನೀರನ್ನು ಸೋಸಿಕೊಳ್ಬೋದು. ನೀರನ್ನು ಸೋಸಿ ಆದ ನಂತರ ಪೂರ್ತಿ ನೀರನ್ನು ಸೋಸಿಕೊಳ್ಬೇಕು. ಆನಂತರ ಈ ಪ್ಲೇಟನ್ನು ಇದಕ್ಕೊಂದು ಮುಚ್ಚಿಕೊಂಡು ನೀರನ್ನು ನೋಡಿ ಪೂರ್ತಿ ಸೋಸಿಕೊಂಡಾಯಿತು. ನಂತರ ಇದೇ ಪ್ಲೇಟನ್ನು ಇಟ್ಟು ಮುಚ್ಚಿ ಒಂದು 5 ನಿಮಿಷ ಹೀಗೆ ಇಡುವ. ನೀರು ಪೂರ್ತಿ ಡ್ರೈ ಆಗಲಿ. ಇವಾಗ ನೋಡಿ 5 ನಿಮಿಷ ನಂತರ ಅಕ್ಕಿ ಪೂರ್ತಿ ಡ್ರೈ ಆಗಿದೆ ನೋಡಿ. ಇನ್ನು ಇದನ್ನು ನಾವು ಪೌಡ್ರ್ ಮಾಡಿಕೊಂಡು, ನೈಸ್ ಪೌಡ್ರ್ ಬೇಡ, ಸ್ವಲ್ಪ ರವೆ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಮಿಕ್ಸರ್ ಜಾರಿಗೆ ಒಮ್ಮೆಗೆ ಅಕ್ಕಿ ಹಾಕಿಕೊಳ್ಳೋದು ಬೇಡ, ಸ್ವಲ್ಪ ಅಕ್ಕಿ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ನಾನೀಗ ಒಂದು ಅರ್ಧ ಪಾವಿನಷ್ಟು ಅಕ್ಕಿಯನ್ನು ಜಾರಿಗೆ ಹಾಕಿಕೊಂಡಿದ್ದೇನೆ. ಇದನ್ನಿನ್ನು ಗ್ರೈಂಡ್ ಮಾಡಿಕೊಳ್ಳ. ಅಕ್ಕಿಯನ್ನು ನೋಡಿ ಈ ರೀತಿ ಪೌಡ್ರ್ ಮಾಡಿಕೊಂಡಿದ್ದೇನೆ. ಈ ರೀತಿ ಇದೆ ನೋಡಿ, ಇಷ್ಟು ತರಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಎಲ್ಲ ಅಕ್ಕಿಯನ್ನು ಕೂಡ ಪೌಡ್ರ್ ಮಾಡಿಕೊಂಡಾಯಿತು ನೋಡಿ. ಈ ರೀತಿ ಪೌಡ್ರ್ ಮಾಡಿಕೊಂಡಿದ್ದೇನೆ. ಇಲ್ಲಿ ಒಂದು ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಈಗ ಒಂದು 2 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆನೇ ಹಾಕಿಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕಿದ್ದು ಒಂದು ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಸಹ ಚೆನ್ನಾಗಿರುತ್ತದೆ. ಈಗ ಕಾದ ಎಣ್ಣೆಗೆ ಸಾಸಿವೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಉದ್ದಿನ ಬೇಳೆ ಹಾಕಿದೆ. ಹಾಗೆ ಇಲ್ಲಿ ಕಟ್ ಮಾಡಿ ಇಟ್ಟುಕೊಂಡ 1 ಒಣಮೆಣಸನ್ನು ಕೂಡ ಹಾಕಿಕೊಂಡೆ. 1 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಕೂಡ ಹಾಕಿಕೊಂಡೆ. ಜೀರಿಗೆ ಇಷ್ಟ ಇದ್ದವರು ಹಾಕಿಕೊಳ್ಳಿ, ಇಲ್ಲ ಇದ್ರೆ ಸ್ಕಿಪ್ ಮಾಡ್ಬೋದು. ಬೇವು ಸೊಪ್ಪನ್ನು ಕೂಡ ಹಾಕಿಕೊಂಡೆ. ನೋಡಿ ಸಾಸಿವೆ ಈಗ ಚೆನ್ನಾಗಿ ಚಟಾಪಟ ಅಂತ ಹೇಳ್ತಾ ಉಂಟು. ಇಷ್ಟೊತ್ತಿಗೆ ನಾವು ತರಿ ಮಾಡಿ ಇಟ್ಟುಕೊಂಡು ಅಕ್ಕಿಯನ್ನು ಕೂಡ ಹಾಕಿಕೊಳ್ಳುವ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದ್ರೆ ಆಯ್ತು. ನಾನು ಇಲ್ಲಿ ಅಕ್ಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆದ ನಂತರ ಬೆಂಕಿಯನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಹುರ್ಕೊಂಡ್ರೆ ಆಯಿತು. ಅಕ್ಕಿ ಹುರ್ಕೊಂಡ್ರೆ ಆಯಿತು. ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಸೇರಿಸಿದೆ. ಇಲ್ಲಿ 2.5 ಲೋಟ ಅಕ್ಕಿಯ ತರಿಗೆ 4 ಲೋಟದಷ್ಟು ಬಿಸಿ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಗಂಟು ಕಟ್ಟಿಕೊಳ್ಳೋದಿಲ್ಲ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕೆಲವೊಂದು ಅಕ್ಕಿಗೆ ನೀರು ಜಾಸ್ತಿ ಬೇಕಾಗ್ತದೆ, ಕೆಲವೊಂದು ಅಕ್ಕಿಗೆ ನೀರು ಕಡಿಮೆ ಬೇಕಾಗ್ತದೆ. ಅಂದರೆ ನೀವು ಸ್ವಲ್ಪ ನೀರು ಸೇರಿಸಿಕೊಂಡ್ರೆ ಆಯಿತು. ಒಂದು ಅಳತೆಯಲ್ಲಿ ನೀರು ತಗೊಂಡು ಆನಂತರ ಸ್ವಲ್ಪ ಬಿಸಿನೀರಿದ್ದರೆ ಕಡಿಮೆ ಆದರೆ ನೀರು ಸೇರಿಸ್ಕೊಳ್ಬೋದು. ತುಂಬ ಜಾಸ್ತಿ ನೀರು ಹಾಕಿ ಬಿಸಿ ಮಾಡಿಕೊಳ್ಳೋದು ಬೇಡ. ಇದನ್ನು ಅಕ್ಕಿಯನ್ನು ಮಾದಿಸಿಕೊಂಡು ಆಯಿತು. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ನಾವು ಇದನ್ನು ಕಡುಬು ಮಾಡಿಕೊಳ್ಳುವ ಅಥವಾ ಪುಂಡಿ ಮಾಡಿಕೊಳ್ಳುವ. ನಾವೀಗ ಮಾದಿಸಿಕೊಂಡ ಅಕ್ಕಿ ತರಿ ಸ್ವಲ್ಪ ತಣ್ಣಗಾಗಿದೆ. ಇಲ್ಲಿ ನೋಡಿ ಪಲಾವದ ಎಲೆಯನ್ನು ಕೂಡ ನಾನು ಇದರೊಟ್ಟಿಗೆ ಈ ಕುಕ್ಕರ್ ಒಳಗೆ ಇಟ್ಟು ಬೇಯಿಸ್ತೇನೆ. ಇದನ್ನು ಇಟ್ಟರೆ ಈ ನಮ್ಮ ಕಡುಬು ಒಳ್ಳೆ ಫ್ಲೇವರ್ ಕೊಡ್ತದೆ. ಅಂದರೆ ನಮಗೆ ಇದು ಒಂದು ಗಂಧಸಾಲೆ ಅಕ್ಕಿಯಿಂದ ಮಾಡಿದ
ಕಡುಬು ಅಂತ ಆಗ್ತದೆ. ಹಾಗೆ ನಾನು ಅದನ್ನು ಕೂಡ ಇಟ್ಟಿದ್ದೇನೆ. ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಕೂಡ ಉಪಯೋಗಿಸಿಕೊಳ್ಳಿ, ಒಳ್ಳೆಯದಾಗ್ತದೆ. ಇದು ನೋಡಿ ತುಂಬ ನೀರು ಹಾಕಿ ಪಿಚಿ ಪಿಚಿ ಮಾಡಲಿಕ್ಕಿಲ್ಲ. ಇದು ನೋಡಿ ನಮ್ಮ ಉಪ್ಪಿಟ್ಟಿನಾಗೆ ಆಗಿದೆ. ಇದು ನೋಡಿ, ಇನ್ನು ನಾವು ಇದನ್ನು ಕಡುಬು ಮಾಡಿಕೊಳ್ಳ. ಇಲ್ಲಿ ನೋಡಿ ಕಡುಬು ಮಾಡುವಾಗ ಕೈಗೆ ಅಂಟುವುದಿಲ್ಲ ಕೂಡ ನೋಡಿ, ಕ್ಲೀನ್ ಆಗಿರ್ತದೆ ನೋಡಿ. ನೋಡಿ ಕಡುಬನ್ನೆಲ್ಲ ಮಾಡಿಕೊಂಡಾಯ್ತು. ಇನ್ನು ಇದನ್ನು ನಾವು ಮುಚ್ಚಿ ಒಂದು 10 ನಿಮಿಷ ಬೇಯಿಸಿಕೊಳ್ಳ. ಇಲ್ಲಿ ನಾವು ಕಡುಬು ಬೇಯಲಿಕ್ಕಿಟ್ಟು ಒಂದು 10 ನಿಮಿಷವೇ ಆಯಿತು. ಇದನ್ನಿನ್ನು ನಾವು ತೆಗೆಯುವ.